ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕಡಾಯಿ ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಳ್ಳಿ. ದಪ್ಪ ಈರುಳ್ಳಿ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಇಲ್ಲಿ ನಾನು 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಹಸೆ ಕೊಬ್ಬರಿ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ. ರೊಟ್ಟಿ ತಟ್ಟಬೇಕಾದ್ರೆ ತಿಂದರೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ, ಅದೂ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು 1 ಕಪ್ಪು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಕ್ಯಾರೆಟು ತುರಿದು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಸ್ಪೂನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಇಲ್ಲಿ ನಾನು ಹುರ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಮಸಾಲಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು 1 ಇಂಚು ಶುಂಠಿ, 4ರಿಂದ 5 ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ. ಎಲ್ಲನೂ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡು ಆಲ್ರೆಡಿ ಡ್ರೈ ಆಗಿ ಮಿಕ್ಸ್ ಮಾಡಿಟ್ಕೊಂಡಿರೋ ಅಂಥ ಅಕ್ಕಿ ರೊಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಹಾಗೆ ನನ್ನ ರೆಸಿಪಿ ನೀವು ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ರೊಟ್ಟಿ ತಟ್ಟೋ ಹದಕ್ಕೆ ಬಂದರೆ ಸಾಕು, ಅಷ್ಟರಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ನೀರು ಮಾತ್ರ ತೊಗೊಂಡಿದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿ ರೊಟ್ಟಿ ತಟ್ಟಬೇಕು, ಆ ಥರ ಬಂದರೆ ಸಾಕು. ಹಾಗೆ ಅದು ನೆನೆಯೋಕ್ಕೆ ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಡಿ. ಹಾಗೆ ಅಕ್ಕಿ ರೊಟ್ಟಿ ಜೊತೆ ಪುದೀನ ಚಟ್ನಿ ಇದ್ದರೆ ಒಳ್ಳೆ ಕಾಂಬಿನೇಷನ್ನು. ಪುದೀನ ಚಟ್ನಿ ಮಾಡಲು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಒಂದು 6 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1 ಕೊಬ್ಬರಿ ತೊಗೊಂಡಿದ್ದೀನಿ. 1 ಕೊಬ್ಬರಿ ತೊಗೊಳೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ಚಟ್ನಿ ಸಂಜೆ ತನಕ ಇಟ್ಟರೂ ಕೆಡಲ್ಲ. ಈ ಥರ ಸ್ವಲ್ಪ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬೇಡಿ. ಇಲ್ಲಿ ನಾನು 1 ಹಿಡಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಚಟ್ನಿ ಯಾವತ್ತೂ ಮಸಾಲ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡಿ, ಸ್ವಲ್ಪ ತರ್ತರಿಯಾಗೇ ಇರಲಿ. ಇಲ್ಲಿ ನೋಡಿ, ರೆಡಿಯಾಗಿದೆ ಪುದೀನ ಚಟ್ನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. 1-2 ಸ್ಪೂನು ಎಣ್ಣೆ ಹಾಕಿಬಿಟ್ಟು ಕ್ಲೀನಾಗಿ ಎಲ್ಲ ಕಡೆಯೂ ಸವರಿ. ರೊಟ್ಟಿ ತಟ್ಟೋದಕ್ಕೆ ಮುಂಚೆ ಕಡಾಯಿ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆಯೂ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಅದೆಲ್ಲ ಎಡ್ಜಸ್ಸನ್ನು ಸ್ವಲ್ಪ ಬಿಸಿ ಆಗಬೇಕು. ಹಾಗೆ 1-2 ನಿಮಿಷ ಲಿಡ್ ಮುಚ್ಚಿಡಿ. ಮಸಾಲ ಎಲ್ಲ ಹಾಕಿ ಕಲಸಿಟ್ಕೊಂಡಿರೋ ಅಂಥ ಅಕ್ಕಿ ಹಿಟ್ಟನ್ನು ಕಾದಿರೋ ಬಾಣಲೆಗೆ ತಗೊಂಡು ಒದ್ದೆಕಾಯಿ ಮಾಡಿಕೊಂಡು ನಿಧಾನವಾಗಿ ತಟ್ಟಿ. ನಂತರ ಅದು ಬೇಯೋದಕ್ಕೆ ಚೆನ್ನಾಗಿ ಮಧ್ಯ ತೂತುಗಳನ್ನಾಗಿ ಮಾಡಿ ಅಲ್ಲಿ ಎಣ್ಣೆ ಬಿಟ್ಟು ಮತ್ತು ಸುತ್ತಲೂ ಎಣ್ಣೆ ಬಿಡಿ. ಆವಾಗ ಚೆನ್ನಾಗಿ ಬೇಯುತ್ತೆ. ಹದವಾಗಿ ಬೇಯಿಸೋದಕ್ಕೆ ಲಿಡ್ ಮುಚ್ಚಿಟ್ಟು ಬಾಣಲಿ ಸಮೇತ ತಿರುಗಿಸಿ. ಆವಾಗ ಎಡ್ಜಸ್ ಎಲ್ಲನೂ ನೀಟಾಗಿ ಕ್ಲೀನಾಗಿ ಬೇಯುತ್ತೆ. ಫ್ರೆಂಡ್ಸ್, ಇದೇ ಗ್ಯಾಪಲ್ಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾನೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ಬಾಣಲಿನೇ ತಿರುಗಿಸ್ಬೇಕು. ಒಂದೇ ಕಡೆ ಇಟ್ಟರೆ ಒಂದೇ ಕಡೆ ಸುಡ್ತಾ ಬರುತ್ತೆ. ಎಲ್ಲ ಕಡೆಯೂ ನೀಟಾಗಿ ತಿರುಗಿಸ್ತಾ ಬಂದರೆ ಎಲ್ಲ ಎಡ್ಜಸ್ಸೂ ನೀಟಾಗಿ ಕ್ಲೀನಾಗಿ ಬೆಂದಿರುತ್ತೆ. ಫ್ರೆಂಡ್ಸ್, ಅಡುಗೆ ಮಾಡೋದೇನು ಕಷ್ಟ ಅಲ್ಲ, ತುಂಬ ಈಸಿ, ತುಂಬ ಸಿಂಪಲ್ಲು. ಬಟ್ ಅದು ಕಲ್ತ್ಬಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಅಡುಗೆ ಮಾಡ್ಬೋದು ನೀವು. ಮತ್ತು ಪ್ಲೇನಾಗಿರೋ ಅಕ್ಕಿ ರೊಟ್ಟಿ ತಿನ್ನೋಕ್ಕಿಂತ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ಇದಕ್ಕೆ ಚಟ್ನಿನೂ ಬೇಕು ಅನಿಸಲ್ಲ. ತುಪ್ಪದ ಜೊತೆ ಆಗಲಿ ಇಲ್ಲ ಚಟ್ನಿ ಪುಡಿ ಜೊತೆ ಆಗಲಿ ಮೇಲೆ ಉದುರಿಸ್ಕೊಂಡು ನೀಟಾಗಿ ತಿನ್ಬೋದು. ಮತ್ತು ಇದು
ಬೆಳಗ್ಗೆ ನೀವು ಟಿಫನ್ನಿಗೂ ಮಾಡ್ಕೊಬೋದು, ಸಂಜೆ 4 ಗಂಟೆಗೆ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೊಬೋದು. ಇಲ್ಲಿ ರವೆ ಹಾಕಿರೋದ್ರಿಂದ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಕ್ಲೀನಾಗಿ ನೀಟಾಗಿ ಎತ್ಕೊಳ್ಳುತ್ತೆ. ಸ್ವಲ್ಪ ಪ್ರೀ ಹೀಟ್ ಮಾಡಬೇಕು ಅಷ್ಟೇ. ಇಲ್ಲಿ ನೋಡಿ ರೆಡಿಯಾಗಿದೆ ನಿಮಗೆ ಕಡಾಯಿ ಮಸಾಲ ಅಕ್ಕಿ ರೊಟ್ಟಿ. ಇದ್ರ ಜೊತೆಗೆ ಪುದೀನ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ಈ ಥರ ಅಕ್ಕಿ ರೊಟ್ಟಿ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ಅವರಿಗೆ ಈ ಟೈಪಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟ ಬೀಳ್ತಾರೆ. ನೋಡಿ ರೆಡಿಯಾಗಿದೆ ಕಡಾಯಿ ಮಸಾಲ ಅಕ್ಕಿ ರೊಟ್ಟಿ ಪುದೀನ ಚಟ್ನಿ ಜೊತೆ. ಥ್ಯಾಂಕ್ ಯು.